ಡಿಫ್ರೆಂಟ್ ಕಂಟೆಂಟ್ ನಿಮಗೋಸ್ಕರ. ದಟ್ ಈಸ್ ಪೊಲಿಟಿಕ್ಸ್. ಎಲ್ಲರಿಗೂ ಇಷ್ಟ ಅಲ್ವಾ? ರಾಜಕೀಯ ನಡೀತೋ ಎಲ್ಲ ರಾಜಕೀಯಗಳು ಈ ನಮ್ಮ ಮನಸ್ಸಿನಲ್ಲೂ ಕೂಡ ನಡೀತಾ ಇರುತ್ತೆ. ಅಂಬೇಡ್ಕರ್ ಅವರನ್ನ ಅವಹೇಳನ ಮಾಡುವುದಿಲ್ಲ. ನಮಸ್ಕಾರ ಸ್ನೇಹಿತರೆ, ಈ ದಿನ ತುಂಬ ಡಿಫ್ರೆಂಟ್ ಕಂಟೆಂಟ್ ನಿಮಗೋಸ್ಕರ. ದಟ್ ಈಸ್ ಪೊಲಿಟಿಕ್ಸ್. ಎಲ್ಲರಿಗೂ ಇಷ್ಟ ಅಲ್ವಾ? ಯಾಕೆಂದರೆ ಅಲ್ಲಿ ಏನೇನು ಹೊರಗಡೆ ರಾಜಕೀಯ ನಡೀತೋ ಎಲ್ಲ ರಾಜಕೀಯಗಳು ಈ ನಮ್ಮ ಮನಸ್ಸಿನಲ್ಲೂ ಕೂಡ ನಡೀತಾ ಇರುತ್ತೆ. ಅದೊಂದು ಸಣ್ಣ ವಿಶ್ಲೇಷಣೆ ಈ ಮುಖಾಂತರ. ಈಗ ಮೊನ್ನೆ ರೀಸೆಂಟಾಗಿ ಅಮಿತ್ ಶಾ ಅವರು ಸ್ಟೇಟ್ಮೆಂಟ್ ಕೊಟ್ಟರು. अभी एक फैशन हो गया है, अंबेडकर 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 अंबेडकर. ನೀವು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಜಪ ಮಾಡ್ತಿರಲ್ಲ, ಅಷ್ಟು ಜಪ ಮಾಡಿದರೆ 7 ಜನ್ಮಕ್ಕೆ ಸ್ವರ್ಗ ಸಿಕ್ತಿತ್ತು ಅಂತ. ಆಗ ಜೋರು ಗಲಾಟೆ ಆಯಿತು. ಗಲಾಟೆ ಆಗಿ ಹೊರಗಡೆ ಗಲಾಟೆಯಾಗಿ ಒಬ್ರಿಗೆ ಏಟಾಗಿ ಅದೆಲ್ಲ ಆಸ್ಪತ್ರೆಗೆ ಎಲ್ಲ ಕಥೆಗಳು ನಿಮ್ಗೆ ಗೊತ್ತು. ಈಗ ಈ ಪದಗಳ ಭಾವಾರ್ಥಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಸರಳವಾಗಿ ಯೋಚನೆ ಮಾಡಿ ನೋಡಿ. ಅವರು ನಮ್ಮ ದೇಶವನ್ನು ಆಳತಕ್ಕಂಥ ರಾಜಕಾರಣಿಗಳು ಸುಮ್ಮನೆ ಅಲ್ಲ, ಇಸ್ ಅ ಹೋಮ್ ಮಿನಿಸ್ಟರ್. ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡುವುದಿಲ್ಲ. ಯಾವ ರಾಜಕಾರಣಿಯೂ ಕೂಡ ಮಾಡುವುದಿಲ್ಲ. ಯಾಕೆಂದರೆ ಅಂಬೇಡ್ಕರ್ ಅವರ ಸ್ಥಾನ ಮತ್ತು ಅವರು ಮಾಡಿರ್ತಕ್ಕಂಥ ಸೇವೆ ಈ ಸಮಾಜಕ್ಕೆ ಅಷ್ಟೊಂದು ಅದ್ಭುತವಾಗಿದೆ. ಯಾವ ರಾಜಕಾರಣಿಗೂ ಕೂಡ ಅವಹೇಳನ ಮಾಡುವ ಮನಸ್ಸೂ ಬರುವುದಿಲ್ಲ, ಧೈರ್ಯವೂ ಬರುವುದಿಲ್ಲ, ಸಾಧ್ಯವೂ ಇಲ್ಲ. ಇದಂತೂ ಕಠೋರ ಸತ್ಯ. ನೆಕ್ಸ್ಟ್ ಅವ್ರು ಯಾಕೆ ಹಂಗೆ ಹೇಳಿದ್ರು ಅಂದರೆ, ನೀವು ಕಾಂಗ್ರೆಸ್ನವರು ಬರೀ ಅವ್ರ ಹೆಸರು ಹೇಳ್ಕೊಂಡೇ ಹೇಳ್ತಾ ಇದ್ದೀರಿ, ಬರೀ ಹೆಸರು ಹೇಳ್ತಾ ಇದ್ದೀರಾ, ಆ ದಿಶೆಯಲ್ಲಿ ಕೆಲಸ ನೀವು ಮಾಡಿಲ್ಲ ಅನ್ನತಕ್ಕಂಥ ಭಾವಾರ್ಥ ಇದು. ಬೇರೆ ಅಲ್ಲ, ಅದು ವ್ಯಂಗ್ಯ ಅಲ್ಲವೇ ಅಲ್ಲ. ಇಲ್ಲಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವಾರು ಸ್ಟೇಟ್ಮೆಂಟ್ಗಳನ್ನು, ವಿಚಾರಗಳನ್ನು ಮನಸ್ಸುಗಳು ಯಾವ ರೀತಿ ಅರ್ಥ ಮಾಡ್ಕೊಳ್ತವೆ ಅಂತ. ಓಕೆ, ಅದಾದಮೇಲೆ ನೋಡಿ, ಸರಳವಾಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ಸಿನವರೇ ಸೋಲಿಸಿದ್ದಾರೆ. ಸಮಾಜದಲ್ಲಿ ಪರಿವರ್ತನೆ ತರಲು ಎಷ್ಟೊಂದು ಕೆಲಸ ಮಾಡಿದಾರಲ್ವಾ, ಅವರನ್ನೇ ಕಾಂಗ್ರೆಸ್ನ ಸೋಲಿಸಿದರೆ ಬೇರೆ ಬೇರೆ ವಿಚಾರಗಳಿದೆ, ಅದು ಗೂಗಲಲ್ಲಿ ಸಿಗುತ್ತೆ. ಇದು ಸರಳವಾಗಿದೆ. ಆದರೆ ಈಗ ಬರೀ ಅಂಬೇಡ್ಕರ್ ಅಂತ ಇದ್ದಾರೆ ಅಂದರೆ, ಆ ಸಮುದಾಯವನ್ನು ಅವರ ಫಾಲೋವರ್ಸ್ ಹತ್ರ ಇವರು ವೋಟ್ ಹಾಕ್ಸ್ಕೊಳ್ಳೋಕ್ಕಷ್ಟೇ. ಇಲ್ಲಿ ನಾನು ಖಂಡನೆ ಮಾಡ್ತಾ ರಾಜಕೀಯ ಪಕ್ಷವನ್ನು ಖಂಡನೆ ಮಾಡ್ತಾ ಇಲ್ಲ. ಹೆಂಗೆ ವಿಚಾರಗಳನ್ನು ತಗೊಂಡು ಗಲಾಟೆ ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡ್ತಾರೆ, ಕ್ರಿಯೇಟಿವಿಟಿ ಹೇಗೆ ಹಾಳಾಗುತ್ತೆ, ಭಾವನೆಗಳನ್ನು ಹೇಗೆ ಹಾಳು ಮಾಡ್ತಾರೆ ಅನ್ನತಕ್ಕಂಥ ವಿಚಾರ ಮಾತ್ರ ನನ್ನ ವಿಶ್ಲೇಷಣೆ. ನಾನು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದವನಲ್ಲ. ಈಗ ನೋಡಿ, ಅಲ್ಲಷ್ಟೊಂದೆಲ್ಲ ಗಲಾಟೆ ಆಯ್ತಲ್ವಾ. ಈ ಥರ ಸಣ್ಣ ಸಣ್ಣ ವಿಚಾರಗಳಿಗೆ ಆಕ್ಚುಲಿ ಸೊಲ್ಯೂಷನ್ ಏನಿತ್ತು ನೋಡಿ. ನೀವು ಅಂಬೇಡ್ಕರ್ನ ಈ ರೀತಿ ನೀವು ಅವಹೇಳನ ಮಾಡಿದ್ದೀರಿ ಅಂತ ಸ್ವಲ್ಪ ಹೊತ್ತಲ್ಲಿ ಪ್ರೊಟೆಸ್ಟ್ ಮಾಡಿ, ತುಂಬ ನೋವಾಗಿದ್ದರೆ ಸ್ಪೀಕರ್ ಕಂಪ್ಲೇಂಟ್ ಕೊಟ್ಟು ವಿಷಯ ಬಿಟ್ಬಿಡಬೇಕು. ಯಾಕೆ ಬೇರೆ ವಿಷಯ ಚರ್ಚೆ ಮಾಡಬೇಕು. ನಮ್ಮ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ, ದೊಡ್ಡ ದೊಡ್ಡ ಸಮಸ್ಯೆಗಳು, ಬಡತನ, ನಿರುದ್ಯೋಗ, ರೈತರ ಸಮಸ್ಯೆಗಳು, ಕರೆಕ್ಟಾಗಿ ಮಾರ್ಕೆಟಿಂಗ್ ಸಿಸ್ಟಮ್ ಇಲ್ಲ, ಮತ್ತು ಡಿಫೆನ್ಸ್ ಪ್ರಾಬ್ಲಮ್ಗಳು, ಸುತ್ತಲೂ ನಮ್ಮ ವೈರಿಗಳು ನಿಂತಿದ್ದಾರೆ, ಬಾಂಗ್ಲಾದೇಶದ ಗಲಾಟೆಗಳು ನಡೀತಾ ಇದೆ, ಎಷ್ಟಂತ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ. ಎಂತೆಂಥ ಕ್ರಿಯೇಟಿವ್ ಥಿಂಕಿಂಗ್ ಬೇಕು. ಜನಸಂಖ್ಯೆ ಜಾಸ್ತಿ ಆಗಿದೆ, ಅವರಿಗೆಲ್ಲ ಉದ್ಯೋಗ ಕೊಡಬೇಕು. ಇದು ಸಣ್ಣ ಪುಟ್ಟ ವಿಚಾರಗಳ ಇದು. ಜನಸಂಖ್ಯೆ ಅಂತೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾನೆ ಇಲ್ಲ, ಅದಕ್ಕೆ ಏನು ಮಾಡಬೇಕು? ಧರ್ಮ ಯುದ್ಧಗಳು ನಡೀತಾ ಇದೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು? ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆಯ ಸಂಕಷ್ಟಗಳನ್ನು ಪರಿಹರಿಸುವ ರೀತಿಯಲ್ಲಿ ತಮ್ಮ ಥಾಟ್ಸ್ ಫ್ಲೋನ ಅಲ್ಲಿ ಕೊಡಬೇಕು. ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಇದಕ್ಕೆ ಟೈಮೇ ಸಾಲೋದಿಲ್ಲ. ಒಂದು ವಿಚಾರ ನಾನು ಮಾತಾಡಬೇಕು ಅನ್ನೋ ಎಷ್ಟೊಂದು ಯೋಚನೆ ಮಾಡಿರ್ತೀವಲ್ವಾ. ಸೊ ಅಲ್ಲಿ ಚಿಂತನೆ ಮಾಡಿ ಕಾನೂನು ತರಬೇಕು, ಅದಕ್ಕೆ ಬೇಕಾದಷ್ಟು ಟೈಮ್ ಬೇಕು. ಇದೇನೇನೂ ಅಲ್ಲ. ಓಕೆ, ಪ್ರೊಟೆಸ್ಟ್ ಮಾಡಿ ನಿಲ್ಲಿಸಿ ಮುಂದಕ್ಕೆ ಹೋಗಿ, ಆಮೇಲೆ ಬೇಕಾದ್ರೆ ವಿಚಾರ ಮಾಡೋಣ. ಅಲ್ಲಾಯ್ತಾ, ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬನ್ನಿ. ನಮ್ಮ ಕರ್ನಾಟಕ ಬಂದರು, ಸೇಮ್ ಇಲ್ಲಿ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಶುರುವಾಯಿತು ಜಗಳ. ವಿಧಾನ ಪರಿಷತ್ತಲ್ಲಿ, ವಿಧಾನಸಭೆ ಎಲ್ಲ ಕಡೆ ಸ್ಟಾರ್ಟ್ ಆಯ್ತಪ್ಪ. ಅದು ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಮುಗೀತು. ಓಕೆ, ಈ ರೀತಿ ಹೇಳ್ಬಾರ್ದಾಗಿತ್ತು, ಮುಗಿದೋಯ್ತು. ಅಂತ ದೊಡ್ಡ ಇಶ್ಯೂ ಅಲ್ಲ. ಇಲ್ಲಿ ಬಡತನವೇ ದೊಡ್ಡ ಇಶ್ಯೂ, ಜನಸಂಖ್ಯೆನೇ ದೊಡ್ಡ ಇಶ್ಯೂ, ಜಾತೀಯತೆ ದೊಡ್ಡ ಇಶ್ಯೂ, ಎಂತೆಂಥ ಇಶ್ಯೂಗಳು ತುಂಬಿಕೊಂಡಿದೆ ನಮ್ಮಲ್ಲಿ. ಈಗ ಪ್ರವಾಹಗಳು ಬಂದು ನಮ್ಮ ರಾಜ್ಯದಲ್ಲೇ ಕೂಡ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ.
ಕೆಲವು ಸಹ ಸಡನ್ ರೇಟ್ ಬರುತ್ತೆ, ಕಡೆ ಸಡನ್ನಾಗಿ ಡ್ರಾಪ್ ಆಗಿಬಿಡುತ್ತೆ. ಸಣ್ಣ ಪುಟ್ಟ ವಿಚಾರಗಳೇವು, ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಸ್ವಲ್ಪ ಪ್ರೊಟೆಸ್ಟ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡ್ಬೇಕು. ಸೊ ಮಾತಿಗೆ ಬೆಳೀತು. ಸೊ ಅಲ್ಲಿ ಅಸಂಬದ್ಧವಾದ ಪದವನ್ನು CT ರವಿಯವರು ಉಪಯೋಗಿಸಿದ್ರು. ನೋಡಿ, ಯಾವುದೇ ಮಹಿಳೆಗೆ, ಅದರಲ್ಲೂ ಕೂಡ ವಿಧಾನ ಪರಿಷತ್ತಿನಲ್ಲಿ ಅಸಂವಿಧಾನಿಕ ಪದಗಳನ್ನು ಉಪಯೋಗಿಸುವುದು ತಪ್ಪು. ಅದನ್ನು ನಮ್ಮ ಭಾರತ ಸಂಸ್ಕೃತಿ ಸ್ವೀಕರಿಸುವುದಿಲ್ಲ. ಓಕೆ, ಕೊಲೆಗಾರ ಅನ್ನೋದು ಕೆಟ್ಟದಲ್ವಾ? ಕೊಲೆಗಾರ ಅಂತ ಬೈದರು. ಈಗ ಯಾವಾಗ ಇವ್ರು ತುಂಬ ಕೋಪ ಬಂತು, ಏನೋ ಪದ ಉಪಯೋಗಿಸಿದ್ರು, ಅದು ತಪ್ಪು. ಅದನ್ನು ಪ್ರೊಟೆಸ್ಟ್ ಮಾಡಿಬಿಟ್ಟು ಸ್ಪೀಕರಿಗೆ ಕಂಪ್ಲೇಂಟ್ ಕೊಟ್ಟು ಸ್ಪೀಕರ್ದು ಅನಲೈಸ್ ಮಾಡಿ ಅವನ 1 ದಿನ ಸಸ್ಪೆಂಡ್ ಮಾಡಬೇಕಪ್ಪ. ಅದು ಪುನಃ ರಿಪೀಟ್ ಮಾಡಿದ್ರೆ ಅದಕ್ಕೊಂದು ಕಮಿಟಿ ಮಾಡಿ ಅವ್ರನ್ನ ಪರಿಷತ್ ಸದಸ್ಯತ್ವದಿಂದನೇ ರದ್ದು ಮಾಡಿದ್ರೆ ಆಯಿತು. ಇಷ್ಟೇ ವಿಚಾರ. ಅದ್ರ ಬಗ್ಗೆ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟು ತಗೊಳ್ಳಿ. ಇಮ್ಮಿಡಿಯೇಟಾಗಿ ರಾತ್ರಿ ಎಲ್ಲ ಅರೆಸ್ಟ್ ಮಾಡಿ ಎಲ್ಲ ಸುತ್ತಾಕಿ ಏನೇನೆಲ್ಲ ಮಾಡಿ ಪ್ರೊಟೆಸ್ಟ್ ಮಾಡಿ ಗಲಾಟೆಗಳು ಮಾಡಿ ಅದರ ಅವಶ್ಯಕತೆ ಇತ್ತ? ನೋಡಿ, ಸರಳವಾಗಿ ನಿಮ್ಗೆ ಹೇಳ್ತೀನಿ, ನೀವು ಅರ್ಥ ಮಾಡ್ಕೊಂಡು ನೋಡಿ. ಕೆಲವಾರು ಪ್ರೊಟೆಸ್ಟ್ ನಡಿಬೇಕಾದಾಗ ಬೇಕಾಷ್ಟು ನಡಿಬೇಕು. ನಾನೇ ನೋಡಿದ್ದೀನಿ, ಜಯಲಲಿತಾ ಅವರು ಸೇಮ್ ಆದಾಗ, ಕಾವೇರಿ ಇಶ್ಯೂ ಬಂದಾಗ ಅವ್ರ ಫೋಟೋ ತಗೊಂಡು ಚಪ್ಪಲಿ ಹೊಡಿತಾ ಇದ್ರು. ಅವ್ರ ಹೆಣ್ಮಗಳು ಎಷ್ಟೊಂದು ಫೋಟೋ ಚಪ್ಪಲಿ ಹೊಡಿತಿದ್ದಾರೆ, ಸುಟ್ಟಾಕಿದ್ದಾರೆ. ಅದು ಕ್ರಿಮಿನಲ್ ಕೇಸ್ ಅಲ್ವಾ? ಒಬ್ಬ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರು ಉಪಯೋಗಿಸ್ತಕ್ಕಂಥ ಪದ ಅಸಂವಿಧಾನಿಕ, ಅದು ಕ್ರಿಮಿನಲ್ ಅಂತ. ಓಕೆ, ಒಪ್ಕೊಳ್ಳೋಣ, ಕ್ರಿಮಿನಲ್. ಇದು ಫೋಟೋ ಇಟ್ಕೊಂಡು ಚಪ್ಪಲಿಗೆ ಹೊಡೆಯೋದು ಕ್ರಿಮಿನಲ್ ಅಲ್ವಾ? ಡೈರೆಕ್ಟಾಗೆ ಒಬ್ಬರಂತಲ್ಲ ಇಬ್ಬರಂತಲ್ಲ, ಎಷ್ಟೊಂದು ರಾಜಕಾರಣಿಗಳ ಫೋಟೋ ತಗೊಂಡು ಚಪ್ಪಲಿ ಹೊಡಿತಾರೆ, ಚಪ್ಪಲಿ ಹಾರ ಹಾಕ್ತಾರೆ, ಸುಟ್ಟಾಕ್ತಾರೆ ಎಣದ ರೀತಿ. ಅದು ಕ್ರಿಮಿನಲ್ ಅಲ್ವಾ? ಅದು ಭಾವನೆಗಳಿಗೆ ನೋವಾಗಲ್ವಾ? ಅಸಹ್ಯ ಅಲ್ವಾ? ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಸೈಲೆಂಟಾಗಿ ಕುಳಿತುಕೊಂಡು ಮಾಡಬೇಕು. ಏನು ಟೈರ್ಗಳು ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಫೋಟೋಗಳೆಲ್ಲ ಹಾಕ್ಕೊಂಡು ಎಷ್ಟೊಂದು ವಿಚಿತ್ರವಾಗಿ ಮಾಡ್ತಾರೆ. ಇದನ್ನು ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನಸ್ಸುಗಳ ಚಿಂತನೆಗಳು ಸರಿ ಇಲ್ಲ. ಸಣ್ಣ ಸಣ್ಣ ವಿಚಾರಗಳಲ್ಲಿ ಕ್ರಿಯೇಟಿವಿಟಿ ಹಾಳಾಗ್ತಾ ಇದೆ. ಸೃಜನಾತ್ಮಕವಾಗಿ ಚಿಂತೆ ಮಾಡೋದಿಲ್ಲ, ಸರಿಯಾದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಎಷ್ಟೊಂದು ಸಮಸ್ಯೆ, ಈ ಪ್ರಾಕ್ಟಿಕಲ್ ಸಮಸ್ಯೆಗಳು ಒಬ್ಬೊಬ್ಬ ಶಾಸಕನ ಪರಿಧಿಯಲ್ಲಿ ಎಷ್ಟೊಂದು ಸಮಸ್ಯೆಗಳಿದೆ, ಅದು ಪರಿಹಾರ ಹೇಗೆ ಸಿಕ್ಕಿದೆ ಚರ್ಚೆ ಮಾಡಿ. ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ, ನಿಮ್ಮ ಸ್ಕೀಮ್ಗಳಿಂದ ಎಷ್ಟು ಬೆನಿಫಿಟ್ ಆಗಿದೆ ಅದನ್ನು ತೋರಿಸಿ. 1 2 3 ಜನ ತಗೊಬಂದಲ್ಲ ತೋರಿಸೋದು ಅಲ್ವಾ? ನೆಕ್ಸ್ಟ್ ನೋಡಿ, ಈ ಸಣ್ಣ ಇವ್ರಿಗೆ ಏನೋ ಅಂದ್ಬಿಡ್ತಾರೆ, ಏನೋ ಗಲಾಟೆ ಆಗುತ್ತಾ, ಪೊಲೀಸ್ನವ್ರಿಗೆ ಅಯ್ಯೋ ಪಾಪ ಅನ್ಸುತ್ತೆ. ಪೊಲೀಸ್ನವ್ರಿಗೆ ಎಷ್ಟು ಸಮಸ್ಯೆ ರೀ. ಆ ಕಮಿಷನ್ ಲೆವೆಲಿಂದ ಹಿಡಿದು ಪೊಲೀಸಿಂದ ಹಿಡಿದು ಎಷ್ಟು ಜನ ಇದ್ರು, ಅವ್ರಿಗೆ ಎಷ್ಟೊಂದು ಪ್ರೆಸರು. ಪೊಲಿಟಿಕಲ್ ಫೋನ್ ಮಾಡ್ತಾ ಇರ್ತಾರೆ, ಅವ್ರ ಮಾತು ಹೇಳ್ದಂಗೆ ಕೇಳಬೇಕು, ಇವ್ರ ಮಾತು ಹೇಳ್ದಂಗೆ ಕೇಳಬೇಕು. ಅಲ್ಲಿ ಗಲಾಟೆಗಳಾಗ್ತವೆ, ಅದಕ್ಕೆಲ್ಲ ಸುತ್ತಾಡ್ತಾ ಇದ್ದಾರೆ. ಅದೇ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಆಮೇಲೆ ಕಾನೂನು ಏನು ಮಾಡ್ತು, ನೀವು ಮಾಡಿರೋ ತಪ್ಪು ಅಂತ ಬಿಡ್ತು. ಅಂದರೆ ಎಷ್ಟೊಂದು ಡ್ರಾಮಾಗಳು ನಡೆದಿದ್ದೆಲ್ಲ ತಪ್ಪಾಯ್ತಲ್ವಾ? ಜಡ್ಜ್ ಅವರು ರಿಲೀಸ್ ಮಾಡಿದ್ರು, ಬೇಲ್ ಸಿಕ್ತು, ಹೊರಗಡೆ ಬಂದರು. ಆಮೇಲೆ ಚಿಕ್ಕಮಂಗ್ಳೂರಿನಲ್ಲಿ ಅಲ್ಲಿ ಒಂದಷ್ಟು ಗಲಾಟೆಗಳಾಯಿತು. ಅಲ್ಲಿ 100 ಜನದ ಮೇಲೆ ಕೇಸ್ ಹಾಕೋರು. 100 ಜನದ ಮೇಲೆ ಕೇಸ್ ಹಾಕ್ಬೇಕಂದ್ರೆ FIR ಬರೀಬೇಕಂದ್ರೆ ಎಷ್ಟು ಟೈಮ್ ಬೇಕು, ಎಷ್ಟು ಪೊಲೀಸ್ ಬೇಕು. ಅಲ್ಲಿ ಜನಗಳೆಲ್ಲ ಬಂದಾಗ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಎಷ್ಟೊಂದು ಜನ ಪೊಲೀಸ್ ಬೇಕು. ಇನ್ನೆಲ್ಲ ಕಡೆ ಗಲಾಟೆಗಳು ಶುರುವಾಗುತ್ತೆ. ಇನ್ನು ಅವರು ವಾದ ಮಾಡ್ತಾರೆ, ಇವ್ರು ವಾದ ಮಾಡ್ತಾರೆ, ಇಷ್ಟೆಲ್ಲ ಜಗಳ ಮಾಡ್ತಾರೆ. ಇಷ್ಟೆಲ್ಲ ಜಗಳ ಮಾಡಬೇಕಾದ್ರೆ ರಾಜಕಾರಣಿಗಳ ಮನಸ್ಸಿನಲ್ಲಿ ಕ್ರಿಯೇಟಿವ್ ಥಿಂಕಿಂಗ್ ಎಲ್ಲಿ ಬರುತ್ತೆ? ಅವ್ರು ಏನು ಸೇವೆ ಮಾಡ್ತಾರೆ? ಎಷ್ಟು ಎನರ್ಜಿ ವೇಸ್ಟ್ ಆಗ್ತದೆ? ಇದೇ ರೀತಿ ನಮ್ಮ ಮನಸ್ಸುಗಳಲ್ಲೂ ಕೂಡ ರಾಜಕೀಯ ನಡೀತಾ ಇದೆ. ನಾವೊಂದು ಸಣ್ಣ ಸಣ್ಣ ವಿಚಾರಕ್ಕೆ ಸಣ್ಣದ ಬೆಂಕಿ ಮಾತ್ರ ಸಣ್ಣದೇನೆ, ಅದು ಹತ್ಕೊಂಡು ಆದಮೇಲೆ ಮನೆಯೇ ಸುಟ್ಟೋಗ್ಬಿಡುತ್ತೆ. ಆ ರೀತಿ ಮನಸ್ಸುಗಳೇ ಸುಟ್ಟೋಗ್ತಾ ಇವೆ. ಕೆಲವು ವಿಚಾರಗಳನ್ನು ಎಲ್ಲಿ ಡ್ರಾಪ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಡ್ರಾಪ್ ಮಾಡಬೇಕು, ಅದಕ್ಕೆ ಎಷ್ಟು ನಾನು ಬೆಲೆ ಕೊಡಬೇಕು, ಇದಕ್ಕೆ ಬೆಲೆ ಕೊಟ್ಟರೆ ನನಗೆಷ್ಟು ಪ್ರಯೋಜನ ಇದೆ, ಈ ದಿಶೆಯಲ್ಲಿ ನಾವು ಚಿಂತನೆ ಮಾಡಿದಾಗ, ನಾವು ಕಾರ್ಯಪ್ರವೃತ್ತರಾದಾಗ ನಮ್ಮ ಮನಸ್ಸುಗಳು ವಿಕಾಸ ಆಗ್ತವೆ. ಸಮಸ್ಯೆ ಬಂದಿರೋದಿಲ್ಲಿ ನಮ್ಮ ಸಂಬಂಧಗಳಲ್ಲಿ, ಸಂಸಾರಗಳಲ್ಲಿ, ಸಮಾಜಗಳಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು ನೋಡಿದ್ರೆ ನಮ್ಮ ಮನಸ್ಸುಗಳು ಹಾಗೇ ಇವೆ. ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ನಿಮ್ಮ ಸಂಸಾರ ಚಿಕ್ಕ ಒಂದು ರಾಜಕೀಯ ಪಕ್ಷ ಇದ್ದಂಗೆ. ಒಂದು ಮನೆಯಲ್ಲಿ ಒಂದೊಂದು ಮನಸ್ಸುಗಳು ಬೇರೆ ಬೇರೆ ಇರ್ತವೆ. ಯಾವುದೋ ಒಂದು ವಿಚಾರ ಇಟ್ಕೊಂಡು ಆ ಸಂಘರ್ಷ ಮಾಡ್ತಾ 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 ಹೋದಾಗ ಅದು ಬೆಳೀತಾ ಹೋಗುತ್ತೆ. ಕೆಲವಾರು ವಿಚಾರಗಳನ್ನು ಕಣ್ಮುಂದೆ ನೋಡಿದ್ರೂ ಕೂಡ, ತಪ್ಪಾಗಿ ಕಂಡರೂ ಕೂಡ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬೇಕು. ಯಾಕೆಂದರೆ ಅದು ನಮ್ಮ ಶಾಂತಿಯನ್ನು ಕದಲಿಸುತ್ತೆ. ನಾವು ಬಿಟ್ಟಷ್ಟು ಮನಸ್ಸು ನೆಮ್ಮದಿಯಾಗಿರುತ್ತೆ. ತುಂಬ ದೊಡ್ಡ ವಿಚಾರ ಆದಾಗ ಹೋರಾಟ ಮಾಡಲೇಬೇಕಾಗತ್ತೆ, ಅದು ಸಾಮಾನ್ಯ.
ಸೊ ಇಲ್ಲಿ ನೀವು ಯಾವ್ಯಾವ ವಿಚಾರವನ್ನು ಹೇಗೆ ಬಿಡಬೇಕು ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಸೊ ಈ ವಿಚಾರದಿಂದ ಗೆದ್ದರೆ ನನಗೆಷ್ಟು ನೆಮ್ಮದಿ ಸಿಗುತ್ತೆ, ಈ ವಿಚಾರವನ್ನು ಬಿಟ್ಟರೆ ನನಗೆಷ್ಟು ನೆಮ್ಮದಿ ಸಿಗುತ್ತೆ, ಮತ್ತು ನನ್ನ ಯೋಚನಾ ಲಹರಿ ಹೇಗಿರುತ್ತೆ, ಹೊಸದಾಗಿ ನಾನು ಏನು ಮಾಡಬಲ್ಲೆ ಅನ್ನೋದು ಯೋಚನೆ ಮಾಡಬೇಕು. ಒಂದು ಸಣ್ಣ ವಿಚಾರದಲ್ಲಿ ತಲ್ಲೀನರಾಗಿ ಕೊರಗಿ ಯೋಚನೆ ಮಾಡಿಕೊಂಡು ನಿದ್ರೆ ಮಾಡದೆ ನೀವು ಮನೆಯಲ್ಲಿ ಮಲಗಿದರೆ ನಿಮ್ಮ ಮೇಲೆ ಹೊಸತನ, ಕ್ರಿಯೇಟಿವ್ ಥಿಂಕಿಂಗ್ ಎಲ್ಲಿ ಬರುತ್ತೆ ಅಲ್ವಾ? ಸೊ ಈ ರಾಜಕೀಯ ವಿಶ್ಲೇಷಣೆ ತಗೊಂಡು ಟೋಟಲಿ ಸಿಲ್ಲಿ. ನೀವು ಯೋಚನೆ ಮಾಡಿ ನೋಡಿ, ಏನೇನು ಘಟನೆಗಳ ಸಮಾಜದಲ್ಲಿ ನಡೀತಾ ಇದೆಯೋ ಆ ವಿಚಾರ ಏನೇನೂ ಅಲ್ಲ, ಅದಕ್ಕಿಂತ ಅಪಾರವಾದ ಸಮಸ್ಯೆಗಳು ತುಂಬಿಕೊಂಡಿದೆ ಸಮಾಜದಲ್ಲಿ. ದೊಡ್ಡ ಸಮಸ್ಯೆ ಜಾತೀಯತೆ ದೊಡ್ಡ ಸಮಸ್ಯೆ, ಇನ್ನು ಧರ್ಮಾಂಧತೆ ಇನ್ನೂ ದೊಡ್ಡ ಸಮಸ್ಯೆ, ಜನಸಂಖ್ಯೆ ಇನ್ನೂ ದೊಡ್ಡ ಸಮಸ್ಯೆ, ಬಡತನ ಇನ್ನೂ ದೊಡ್ಡ ಸಮಸ್ಯೆ, ಸುತ್ತಲಿರ್ತಕ್ಕಂಥ ವೈರಿಗಳು ಇನ್ನೂ ದೊಡ್ಡ ಸಮಸ್ಯೆ. 140 ಕೋಟಿ ಜನರಿಗೆ ಎಷ್ಟೊಂದು ಸಮಸ್ಯೆಗಳಿವೆ. ಇದರ ಬಗ್ಗೆ ಚಿಂತನೆ ಮಾಡಿ, ಯಾವುದೋ ಒಂದು ಆಕಸ್ಮಿಕವಾಗಿ ಬಂದಂಥ ಪದಗಳನ್ನು ಹಿಡ್ಕೊಂಡು ನೀವು ಯುದ್ಧ ಮಾಡೋಕೆ ಹೋಗಬೇಡಿ. ತಪ್ಪೇ ಅದ್ರ ವಾದ ಮಾಡಿ ಅದಕ್ಕೊಂದು ಸಣ್ಣ ಪುಟ್ಟ ಪನಿಷ್ಮೆಂಟ್ ಕೊಡಿ ಅಲ್ವಾ? ನಮ್ಮ ವಿಧಾನ ಪರಿಷತ್ನ ಸರಳವಾಗಿ 1 ದಿನ ಸಸ್ಪೆಂಡ್ ಮಾಡಿ, ಪುನಃ ರಿಪೀಟ್ ಆದರೆ ಸದಸ್ಯದಿಂದ ತೆಗೆದು ಬಿಸಾಕಿ ಮುಗಿದೋಯ್ತು. ಇಷ್ಟೆಲ್ಲ ಯಾಕೆ ಬೇಕಿತ್ತು? ಗಾಟ್ ಇಟ್? ಸೊ ಎಷ್ಟೋ ವಿಚಾರಗಳು ಹೊರ ಜಗತ್ತಿನಲ್ಲಿ ನಡೀತಾ ಇದೆಯೋ ಅದೆಲ್ಲ ನಮ್ಮ ಮನಸ್ಸಿನ ರಿಫ್ಲೆಕ್ಷನ್, ನಮ್ಮ ಮನಸ್ಸಿನಲ್ಲೂ ಹಾಗೇ ನಡೀತೆ. ನಾನು ಅದಕ್ಕೆ ಪದೇ ಉಪಯೋಗಿಸ್ತಾ ಇರ್ತೀನಿ ಪದ ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.